ಹರಿ ಓಂ ನಮಸ್ತೆ ಆತ್ಮೀಯ ವೀಕ್ಷಕರೇ, ಹೆಲ್ದಿ ಲಿಟ್ಲ್ ಚಾಂಪ್ಸ್ ಆರೋಗ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಒಂದು ವಾರಾಂತ್ಯದಲ್ಲಿ ನಮ್ಮ ಕಾರ್ಯಕ್ರಮ ಬರ್ತಾ ಇದೆ. ಒಂದು ವಾರದಲ್ಲಿ ಆ ವಾರ ಕಲ್ತಿರುವಂತ 2 ದಿನ ಅಭ್ಯಾಸ ಏನ್ ಕಲ್ತಿದ್ವಿ ಅದನ್ನ ಪೂರ್ತಿಯಾಗಿ ಮಾಡಿರ್ತೀರಾ ಅಂತ ಭಾವಿಸಿದ್ದೀನಿ. ಯಾಕೆಂದ್ರೆ ನಮ್ಗೆ ಬಿಡುವಿರೋ ವೇಳೆ, ಅಂದ್ರೆ ಅದರಲ್ಲೂ ಮುಖ್ಯವಾಗಿ ಮಕ್ಕಳಿಗೆ ಬಿಡುವಿರೋ ವೇಳೆಯಲ್ಲಿ ಅದನ್ನ ನಾವು ಪ್ರಸರಿಸ್ತಾ ಇದ್ದೀವಿ. ಹಾಗಾಗಿ ವಾರಾಂತ್ಯದ ಕೊನೆಯಲ್ಲಿ ನಿಮ್ಗೆ ಅದು ಬರ್ತಾ ಇದೆ. ಆ 2 ವಾರಾಂತ್ಯದಲ್ಲಿ ಬರುವಂತಹ ಏನು ಅಭ್ಯಾಸಗಳೇನಿರುತ್ತೆ ಯೋಗಾಭ್ಯಾಸವನ್ನು ಅದನ್ನ ವಾರ ಪೂರ್ತಿ ಅಭ್ಯಾಸಿಸ್ಬೇಕು ಮಕ್ಕಳು. ಆವಾಗ ಅದರ ಪರಿಣಾಮ ಆಗು ಹೋಗುಗಳನ್ನ ಅರ್ಥೈಸ್ಕೊಳ್ಳಕ್ಕೆ ಬಹಳ ಸುಲಭ ಆಗುತ್ತೆ. ಹಾಗಾಗಿ ಈಗ ಮತ್ತೆ ಪುನಃ ಹೊಸ ಅಭ್ಯಾಸ ಜೊತೆಗೆ ಬಂದಿದ್ದೀವಿ. ಶಕ್ತಿ ವಿಕಸಕ ಅಭ್ಯಾಸಗಳು ಅಂತ ಕರಿತೀವಿ ಇವತ್ತು ಮಾಡುವಂತಹ ಅಭ್ಯಾಸ. ನಾವು ಯೋಗಾಭ್ಯಾಸದಲ್ಲಿ ಮೊದಲಿಗೆ ಲೂಸನಿಂಗ್ ಮಾಡೋದು ಅವಶ್ಯಕ ಅನ್ನೋದು ಬೇಕಾದಷ್ಟು ಸಲ ಹೇಳಿದ್ದೀನಿ ನಾನು. ಈ ಮುಂಚಿನ ನಮ್ಮ ಸಂಚಿಕೆಗಳಲ್ಲಿ ನಾವು ಸೂಕ್ಷ್ಮ ವ್ಯಾಯಾಮವನ್ನ ಹಂತ ಹಂತವಾಗಿ ಹೇಳ್ಕೊಡ್ತಾ ಬಂದಿದ್ದೀವಿ. ಲೈಟ್ ಆಗಿ ಮೃದುವಾಗಿ ಮಾಡುವಂತ ಅಭ್ಯಾಸ, ಕೆಲವು ಜಾಯಿಂಟ್ಗಳಿಗೆ ಮಾಡುವಂತ ಅಭ್ಯಾಸ ಸೂಕ್ಷ್ಮ ವ್ಯಾಯಾಮ. ಅದು ಮೃದುವಾದ ದೀರ್ಘ ಉಸಿರಾಟದ ಜೊತೆಗೆ ಮಾಡುವಂತ ಚಲನೆಗಳಾಗಿರುತ್ತೆ ಮೊದಲಿಗೆ ಮಾಡುವಂಥದ್ದು. ಈಗ ಅದರಲ್ಲಿ ಇನ್ನೊಂದು ವಿಧ ಇದೆ, ಇದು ಹೆಚ್ಚು ಚಿಕಿತ್ಸೆಗೆ ಬಳಸ್ತಾರೆ, ಶಕ್ತಿ ವಿಕಸಕಗಳು ಅಂತ ಕರೀತಾರೆ. ಇದು ಕೂಡ ಸೂಕ್ಷ್ಮ ವ್ಯಾಯಾಮ ಏನಿದೆ ಅದರದ್ದೇ ಒಂದು ವಿಧ ಆಗಿರುತ್ತೆ. ಅದೇ ರೀತಿ ಇನ್ನೊಂದಿದೆ ಸ್ಥೂಲ ವ್ಯಾಯಾಮ, ಲೂಸನಿಂಗ್ ಪ್ರಾಕ್ಟೀಸ್ ಅಥವಾ ಶಿಥಿಲೀಕರಣ ಅಂತ ಕರಿತೀವಿ. ಸ್ಥೂಲ ಅಂದ್ರೆ ಸ್ವಲ್ಪ ವೇಗವಾಗಿ ವಿಗೋರಸ್ ಆಗಿ ಮಾಡುವಂತಹ ಅಭ್ಯಾಸ. ಈ ಸೂಕ್ಷ್ಮ ವ್ಯಾಯಾಮದ ಇನ್ನೊಂದು ವಿಧ ಏನ್ ಇವತ್ತು ನಾನು ಹೇಳ್ಕೊಡಕ್ ಬಂದಿದ್ದೀನಿ, ಶಕ್ತಿ ವಿಕಸಕ. ಆ ಶಕ್ತಿ ವಿಕಸಕ ಅಭ್ಯಾಸಗಳು ಕೂಡ ಸ್ವಲ್ಪ ವೇಗವಾಗಿ, ಸೂಕ್ಷ್ಮ ವ್ಯಾಯಾಮಕ್ಕಿಂತ ಸ್ವಲ್ಪ ವೇಗವಾಗಿ ಮಾಡುವಂತ ಅಭ್ಯಾಸಗಳಾಗಿರುತ್ತೆ. ವೇಗದ ಉಸಿರಾಟ ಕೂಡ ನಡೀತಾ ಹೋಗ್ಬೇಕು. ಕಪಾಲಭಾತಿ ನಾವು ಮಾಡೋದು ಹೇಗೆ ಅಂತ ಈ ಮುಂಚಿನ ಸಂಚಿಕೆಯಲ್ಲಿ ನೋಡಿದೀವಿ. ಕಪಾಲಭಾತಿ ಮಾಡುವ ರೀತಿಯಲ್ಲೇ ಇಲ್ಲಿ ಉಸಿರಾಟ ಕೂಡ ವೇಗವಾಗಿ, ಅಂದ್ರೆ ಫೋರ್ಸ್ಫುಲ್ ಆಗಿ ಎಕ್ಸಲೇಷನ್ ನಡೀತಾ ಹೋಗ್ಬೇಕು ಅಭ್ಯಾಸದುದ್ದಕ್ಕೂ. ಸೊ ಈ ಎಕ್ಸಲೇಷನ್ ಚೆನ್ನಾಗಿ ಮಾಡೋದ್ರಿಂದ ಪ್ರಾಣಿಕ್ ಇಂಬ್ಯಾಲೆನ್ಸ್ ಇದ್ರೆ ಅದು ಬ್ಯಾಲೆನ್ಸಿಗೆ ಬರ ಕೂಡ ಹೆಲ್ಪ್ ಆಗುತ್ತೆ. ಜೊತೆಗೆ ಶರೀರದ ಜಾಯಿಂಟ್ಗಳ ಜೊತೆಗೆ ಅದಕ್ಕೆ ಕನೆಕ್ಟ್ ಆಗಿರುವ ಒಂದಷ್ಟು ಮಾಂಸಖಂಡಗಳಿಗೆ ಕೂಡ, ಅಂದ್ರೆ ಮಸಲ್ಸ್ ಗಳಿಗೆ ಕೂಡ ಇದರಲ್ಲಿ ಮೂವ್ಮೆಂಟ್ ಸಿಗ್ತಾ ಹೋಗುತ್ತೆ. ಸೊ ಪಾರ್ಟ್ ಬೈ ಪಾರ್ಟ್ ಹಂತ ಹಂತವಾಗಿ ಮಾಡ್ತಾ ಬರ್ತೀವಿ. ಕಾಲಿನ ಭಾಗದಿಂದ ಆರಂಭಿಸ್ತೀವಿ. ಸೂಕ್ಷ್ಮ ವ್ಯಾಯಾಮ ತಲೆಯಿಂದ ಮಾಡ್ತಾ ಬಂದ್ವಿ. ಸೊ ಈಗ ಶಕ್ತಿ ವಿಕಸಕವನ್ನ ಕಾಲಿನ ಭಾಗದಿಂದ ಆರಂಭಿಸ್ತಾ ಬರೋಣ. ಒಂದೊಂದೇ ಭಾಗ. ಮೊದಲಿಗೆ ಪಾದದ ಭಾಗಕ್ಕೆ ಅಭ್ಯಾಸವನ್ನ ತಗೊಳ್ತೀವಿ ನಾವು. ಪಾದದ ಭಾಗದಲ್ಲಿ ಇದರಲ್ಲೆಲ್ಲ ಜಾಯಿಂಟ್ಗಳನ್ನ ನಾವು ಸಂಸ್ಕೃತದಲ್ಲಿ ಹೆಸರಿಸ್ತಾ ಹೋಗ್ತೀವಿ ಸಾಮಾನ್ಯವಾಗಿ. ಪಾದದ ಭಾಗಕ್ಕೆ ಗುಲ್ಫ ಪಾದ, ಪೃಷ್ಠಪಾದ, ತಲಶಕ್ತಿ ವಿಕಸಕ ಅಂತ ಕರಿತೀವಿ. ಗುಲ್ಫ ಅಂದ್ರೆ ಆಂಕಲ್ ಜಾಯಿಂಟ್, ಸೈಡ್ ಆಂಕಲ್ ಜಾಯಿಂಟ್ ಏನಿದೆ ಅದನ್ನ ಗುಲ್ಫ ಅಂತ ಕರೀತಾರೆ. ಪೃಷ್ಠಪಾದ ಪಾದದ ಮೇಲ್ಭಾಗ, ಪಾದದ ಮೇಲ್ಭಾಗಕ್ಕೆ ಕೂಡ ಎಳೆತವನ್ನ ಕೊಡುತ್ತೆ. ಅದೇ ರೀತಿ ತಲಪಾದ ಅಂದ್ರೆ ನಮ್ಮ ಅಂಗಾಲು ಅಂತ ಏನ್ ಕರೆಯಲ್ಪಡುತ್ತೆ, ಅಂಗಾಲ್ನ ಭಾಗ. ಇಷ್ಟೂ ಭಾಗಕ್ಕೆ ವ್ಯಾಯಾಮ ಸಿಗುತ್ತೆ ಈ ಅಭ್ಯಾಸದಲ್ಲಿ. ಅಂತ ಅಭ್ಯಾಸ ಒಂದು 2-3 ಅಭ್ಯಾಸವನ್ನ ಮಾಡ್ತಾ ಬರ್ತೀವಿ. ಈ ಕಾಲಿನ ನರ ದೌರ್ಬಲ್ಯಗಳೆಲ್ಲ ಇದ್ರೆ, ಈ ಪೋಲಿಯೋ ಎಲ್ಲ ಆಗಿದ್ರೆ ಮಕ್ಕಳಲ್ಲಿ, ಅಂತವ್ರಿಗೆ ಈ ಅಭ್ಯಾಸವನ್ನ ಗೋಡೆಯ ಸಹಾಯ ತಗೊಂಡು ಮಾಡಿಸಿದ್ರೆ ತುಂಬಾ ಒಳ್ಳೇದು. ಅವರಿಗೆ ನೇರವಾಗಿ ಮಾಡೋದಕ್ಕೆ ಬಹುಶಃ ಸಮತೋಲನದ ಸಮಸ್ಯೆ ಬರ್ಬೋದೇನೋ. ಹಾಗಾಗಿ ಗೋಡೆಯ ಸಹಾಯ ತಗೊಂಡು ಕಾಲಿನ ಭಾಗಕ್ಕೆ ಈ ವ್ಯಾಯಾಮವನ್ನ ಕೊಡ್ತಾ ಬಂದ್ರೆ ಕಾಲುಗಳು ಸದೃಢ ಆಗೋದಕ್ಕೆ ಸಹಾಯಕ್ಕೆ ಬರುತ್ತೆ ಕೂಡ. ಮೊದಲಿಗೆ ಪಾದದ ಭಾಗಕ್ಕೆ ಆಗ್ಲೇ ಹೇಳಿದಂಗೆ ಗುಲ್ಫಪಾದ, ಪೃಷ್ಠಪಾದ, ತಲಪಾದ ಶಕ್ತಿ ವಿಕಸಕವನ್ನ ಮಾಡ್ತೀವಿ. ಕೈಯನ್ನು ಸೊಂಟಕ್ಕೆ ಇಟ್ಕೊಳ್ತೀವಿ ಹೆಚ್ಚಿನ ಬ್ಯಾಲೆನ್ಸ್ಗೆ, ಬೆಟರ್ ಬ್ಯಾಲೆನ್ಸ್ಗೋಸ್ಕರ. ಇಲ್ಲಿ ನಾನು ಕಾಲಿನ ಬೆರಳ ಮೇಲೆ ಬರ್ತೀನಿ, ಅಂದ್ರೆ ಟೋ ಮೇಲೆ ಬರೋದು, ಹಿಮ್ಮಡಿಯನ್ನ ಎತ್ತೋದು ಮಾಡ್ತಾ ಬರ್ತೀನಿ. ಇನ್ಹೇಲ್ ಮಾಡ್ತಾ ನಿಧಾನಕ್ಕೆ ಟೋ ಮೇಲೆ, ಎಕ್ಸೇಲ್ ಫೋರ್ಸ್ ಆಗಿ ಮಾಡ್ತಾ ಹಿಮ್ಮಡಿಯನ್ನ ದಡಕ್ ಅಂತ ಕೆಳಗೆ ಬಿಡುವಂತದ್ದಾಗಿರುತ್ತೆ. ಸೊ ಇನ್ಹೇಲ್ ಎಕ್ಸೇಲ್, ಇನ್ಹೇಲ್ ಎಕ್ಸೇಲ್. ಇದೇ ಅಭ್ಯಾಸದಲ್ಲಿ ಇನ್ನೊಂದು ವಿಧ. ಇದನ್ನು ನಮಗೆ ಸಮಯ ಹೊಂದಿಸ್ಕೊಂಡು ಎಷ್ಟು ಬೇಕಿದ್ರು ಮಾಡ್ಬೋದು, ಒಂದು 10 ಕನಿಷ್ಠ 10 ಆದ್ರೂ ಮಾಡಬೇಕು. ಇದರಲ್ಲೇ ಈಗ ಕಾಲಿನ ಬೆರಳ ಮೇಲೆ ನಿಂತು, ಅಂದ್ರೆ ಟೋ ಮೇಲೆ ನಿಂತ್ಕೊಂಡು ಹಿಮ್ಮಡಿ ಎತ್ತಿ ನಿಲ್ಲಿಸ್ಕೊಂಡೆ ಜಂಪಿಂಗ್ ಅನ್ನ ಮಾಡ್ತೀವಿ. 2ನೇ ಟೈಪ್ ಆಗಿರುತ್ತೆ ಅದು. ಸೊ ಸ್ವಲ್ಪ ಡೈನಮಿಕ್ ಆಗಿರುತ್ತೆ ಅಭ್ಯಾಸ. ಜಂಪಿಂಗ್, ಟೋ ಮೇಲೆ ಜಂಪಿಂಗ್ ಅನ್ನ ಮಾಡ್ತಾ ಬರ್ತೀವಿ. ಮಂಡಿ ನೇರ ಇದೆ, ಮಂಡಿ ಮಡಚ್ತಾ ಇಲ್ಲ. ಸೊ ಹೀಲ್ ಎತ್ತಿದ್ದೀನಿ, ಬರೀ ಟೋ ಮೇಲೆ ಜಂಪ್ ಜಂಪ್, ಸಣ್ಣ ಜಂಪ್, ಎತ್ತರಕ್ಕೂ ಇಲ್ಲ, ಮೃದುವಾಗಿ ಅಲ್ಲೇನೆ. ಪಾದದ ಭಾಗ ಎಳೆಯುತ್ತೆ, ಮೇಲ್ಭಾಗ ನರಗಳು. ರಿಲ್ಯಾಕ್ಸ್. ಏದು ಸುರೇನ್ ಅವರು ಬರುವಷ್ಟರ ಮಟ್ಟಿಗೆ ಅಭ್ಯಾಸ ತಗೊಂಡ್ವಿ ಅಂದ್ರೆ ಬಾಯಲ್ಲಿ ರೇಚಕವನ್ನ ಕೂಡಲೇ ಮಾಡ್ಕೋಬೇಕು. ನಮ್ಗೆ ಗೊತ್ತಿದೆ ಮುಖದೌತಿ ಅಭ್ಯಾಸವನ್ನ ಮಾಡಬೇಕು ಅನ್ನುವಂಥದ್ದು. ಹಾಗೆ ಈಗ ಮುಂದಿನ ಅಭ್ಯಾಸಕ್ಕೆ ಬರ್ತೀವಿ. ಪಾದದ ಭಾಗಕ್ಕೆ ಮಾಡುವಂಥದ್ದಾಗಿರುತ್ತೆ ಇದು ಕೂಡ. ಪಾದವನ್ನ ನೆಲದಿಂದ ಮೇಲಕ್ಕೆ ಎತ್ತಿ ನಿಲ್ಲಿಸ್ಕೋಬೇಕು. ಮಂಡಿ ನೇರ ಇರುತ್ತೆ. ಪಾದದ ಭಾಗವನ್ನ ಮೇಲಕ್ಕೂ ಕೆಳಕ್ಕೂ. ಇದನ್ನ ನಿಧಾನಕ್ಕೆ ನಾವು ಸೂಕ್ಷ್ಮ ವ್ಯಾಯಾಮದಲ್ಲಿ ಮಾಡಿದ್ವಿ. ಈಗ ಅದನ್ನೇ ವೇಗವಾಗಿ ಮಾಡ್ತಾ ಬರ್ತೀವಿ. 1 2.
ಸ್ವಲ್ಪ ಉಸಿರಾಟ ಕೂಡ ವೇಗವಾಗಿ ಕಪಾಲಭಾತಿ ರೀತಿಯಲ್ಲಿ ನಡೆಸ್ಕೊಂಡ್ರೆ ಬಹಳ ಉತ್ತಮ. ಇನ್ನೊಂದು ಕಾಲಿಗೆ ಸಾಕು. ಇದೇ ಅಭ್ಯಾಸ ಪಾದದ ಭಾಗಕ್ಕೆ ವೃತ್ತಾಕಾರವಾಗಿ ಸುತ್ತಿಸ್ತಾ ಬರುವಂತದ್ದು. ಉಸಿರಾಟ ವೇಗವಾಗಿರ್ಲಿ, ಜರ್ಕಿ ಮೂಮೆಂಟ್ ಆಗಿರಬೇಕು. ಸ್ಲೋ ಮೂಮೆಂಟ್ ಸೂಕ್ಷ್ಮ ವ್ಯಾಯಾಮದಲ್ಲಿ ಮಾಡೋದು, ಇದು ಜರ್ಕಿ ಮೂಮೆಂಟ್ಗಳಾಗಿರುತ್ತೆ ಎಲ್ಲವೂ ಇದರಲ್ಲಿ. ವಿರುದ್ಧ, ಹಾಗೆ ಇನ್ನೊಂದು ಕಡೆಗೆ, ವಿರುದ್ಧ, ಸಾಕು. ರಿಲ್ಯಾಕ್ಸ್.